ಎಲ್ರಿಗೂ ನಮಸ್ಕಾರ. ನಾನು ಈ ದಿನ ತಮ್ಮೊಂದಿಗೆ ಭಾಷಾಂತರ ಕೌಶಲ್ಯಗಳನ್ನು ಕುರಿತಂತೆ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂತ ಇದೆ. ಭಾಷಾಂತರ ಏನು ಹಾಗಂದ್ರೆ, ನೋಡಿ, ಇಲ್ಲಿ ಭಾಷೆ ಮತ್ತು ಅಂತರ ಅನ್ನುವಂತಹ ಎರಡು ಪದಗಳ ಒಂದು ಸೇರ್ಪಡೆಯನ್ನು ನಾವಿಲ್ಲಿ ಕಾಣುತ್ತೇವೆ. ಭಾಷೆ ಅಂದ್ರೆ ಮಾತು, ಅಂತರ ಅಂತ ಹೇಳಿದ್ರೆ ಒಂದು ಡಿಸ್ಟೆನ್ಸ್ ಅಂತ ಕರೀತೀವಿ. ಅಂದ್ರೆ ಇಲ್ಲಿಬ್ಬರು ಮಾತನಾಡೋರು ಇದ್ದಾರೆ, ಆದರೆ ಇಬ್ಬರು ಮಾತನಾಡುವವರ ನಡುವೆ ಒಂದು ಅಂತರವಿದೆ. ಏನು ಅಂತ ಹೇಳಿದ್ರೆ, ಈತ ಮಾತನಾಡತಕ್ಕಂಥ ಭಾಷೆ ಆತನಿಗೆ ಗೊತ್ತಿಲ್ಲ, ಅಥವಾ ಆತ ಮಾತನಾಡತಕ್ಕಂಥ ಭಾಷೆ ಈತನಿಗೆ ಗೊತ್ತಿಲ್ಲ. ಹೀಗಾಗಿ ಗೊತ್ತಿಲ್ಲದೆ ಇರುವಂತಹ ಪರಸ್ಪರ ಭಾಷೆ ಇಲ್ಲಿ ಏನಾಗಬೇಕು, ಇಬ್ಬರಿಗೂ ಗೊತ್ತಾಗುವ ಹಾಗೆ ಅದು ತನ್ನನ್ನು ತಾನು ಬದಲಿಸಿಕೊಳ್ಳಬೇಕು. ಹೀಗೆ ಬದಲಿಸಿಕೊಳ್ಳುವಲ್ಲಿ ನೆರವಾಗುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಭಾಷಾಂತರ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಭಾಷಾಂತರ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತನ್ನ ಭಾವನೆಗಳನ್ನ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಅಥವಾ ಮತ್ತೊಂದು ಭಾಷೆ ಮಾತನಾಡುವವನಿಗೆ ಸಮರ್ಥವಾಗಿ ಪರಿಚಯಿಸಿಕೊಡುವ ಅಥವಾ ವರ್ಗಾಯಿಸುವ ಒಂದು ಕಲೆಯನ್ನಿಲ್ಲಿ ಭಾಷಾಂತರ ಅಂತ ಕರೀತಾರೆ. ನಾವು ಇಲ್ಲಿ ಆ ಅಂಶವನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು. ಇಂಗ್ಲಿಶಿನ ಟ್ರಾನ್ಸ್ಲೇಷನ್ ಅನ್ನುವಂಥ ಪದಕ್ಕೆ ಸಂವಾದಿಯಾಗಿ ನಮ್ಮಲ್ಲಿ ಭಾಷಾಂತರ ಅನ್ನುವಂಥ ಪದವನ್ನು ನಾವು ಬಳಸ್ತಾ ಇದ್ದೇವೆ. ಈ ಟ್ರಾನ್ಸ್ಲೇಷನ್ ಅನ್ನೋದು ಕೂಡ ಮೂಲತಃ ಒಂದು ಲ್ಯಾಟಿನ್ ಭಾಷೆಯ ಪದ. ಅಲ್ಲಿ ಟ್ರಾನ್ಸ್ ಅಂಡ್ ಲೇಷಿಯೋ, ನಮ್ಮಲ್ಲಿ ಹೇಗೆ ಭಾಷೆ ಮತ್ತು ಅಂತರ ಅಂತ ಹೇಳಿದ್ನೋ, ಅಲ್ಲಿ ಟ್ರಾನ್ಸ್ ಮತ್ತು ಲೇಷಿಯೋ ಅನ್ನೋ ಪದದಿಂದ ಈ ಟ್ರಾನ್ಸ್ಲೇಷನ್ ಅನ್ನುವಂಥ ಪದ ಅಲ್ಲಿ ನಿಷ್ಪತ್ತಿಗೊಂಡಿದೆ ಅನ್ನುವಂಥ ಮಾತನ್ನು ಕೂಡ ಕೇಳ್ತೇವೆ. ಇಲ್ಲಿ ಟ್ರಾನ್ಸ್ ಅಂದ್ರೆ ಅಕ್ರಾಸ್, ಟು ಕ್ಯಾರಿ, ಟು ಬ್ರಿಂಗ್, ಹೇಳಿದ್ನೆಲ್ಲ ವರ್ಗಾಯಿಸುವ ಅಂತೇಳಿ. ಲೇಷನ್ ಅಂದ್ರೆ ಇಂಟರ್ನ್, ಕಮಿಂಗ್ ಫ್ರಮ್, ಲೇಟಸ್ ಅನ್ನುವಂಥ ಅರ್ಥಗಳನ್ನ ನಾವು ಅಲ್ಲಿ ಕಾಣುತ್ತೇವೆ. ಹಾಗಾಗಿ ಟ್ರಾನ್ಸ್ಲೇಷನ್ ಅಂತ ಹೇಳಿದ್ರೆ ಚೇಂಜ್, ಕನ್ವರ್ಷನ್, ಟ್ರಾನ್ಸ್ಫಾರ್ಮೇಷನ್, ಆಲ್ಟ್ರೇಷನ್, ಅಡಾಪ್ಟೇಷನ್, ಟ್ಯೂನಿಂಗ್, ಮೆಟಾಮಾರ್ಫೋಸಿಸ್, ಟ್ರಾನ್ಸ್ಫಿಗರೇಷನ್, ರೆಂಡರಿಂಗ್, ರೀಲೊಕೇಶನ್ ಮುಂತಾದಂತಹ ಪದಗಳು ಇಂಗ್ಲಿಷ್ನಲ್ಲಿ ಬಳಕೆಯಲ್ಲಿದ್ದಾವೆ. ಕನ್ನಡದಲ್ಲಿ ಅನುವಾದ ಅಂತ ಹೇಳ್ತೀವಿ, ತರ್ಜುಮೆ ಅಂತ ಹೇಳ್ತೀವಿ, ಭಾಷಾಂತರ ಅಂತ ಕೂಡ ಹೇಳುತ್ತೇವೆ. ವಾಸ್ತವದಲ್ಲಿ ತರ್ಜುಮೆ ಅನ್ನುವಂಥದ್ದು ಪಾರ್ಸಿ ಭಾಷೆಯ ಪದ. ಹಾಗಾದ್ರೆ ಯಾರು ಈ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಅಲ್ಲಿರುವಂಥ ವಿಷಯಗಳನ್ನ ವರ್ಗಾಯಿಸ್ತಾನೋ ಆತನ ನಾವು ಭಾಷಾಂತರಕಾರ, ಟ್ರಾನ್ಸ್ಲೇಟರ್, ಒನ್ ಹೂ ಟ್ರಾನ್ಸ್ಲೇಟ್ಸ್, ಅನುವಾದಕ, ತರ್ಜುಮೆದಾರ, ದುಭಾಷಿ ಅನ್ನೋ ಬೇರೆ ಬೇರೆ ಹೆಸರುಗಳಿಂದಲೂ ಕೂಡ ನಾವು ಆತನನ್ನ ಕರೀತೇವೆ. ಹಾಗಾದ್ರೆ ಈ ಭಾಷಾಂತರ ಪ್ರಕ್ರಿಯೆ ಹೇಗೆ ನಡೀಬಲ್ಲುತ್ತೆ? ಇಲ್ಲಿ ಭಾಷಾಂತರ ನಡಿಬೇಕಾದ್ರೆ ಮುಖ್ಯವಾಗಿ ಎರಡು ಭಾಷೆಗಳಿರಬೇಕು. ಆ ಎರಡು ಭಾಷೆಗಳಲ್ಲಿ ಮೊದಲ ಭಾಷೆಯನ್ನ ಮೂಲ ಭಾಷೆ ಅಂತ ಕರೀತಾರೆ, ಇನ್ನೊಂದನ್ನ ಉದ್ದಿಷ್ಟ ಭಾಷೆ ಅಂತ ಕರೀತಾರೆ. ಅಂದ್ರೆ ನಾನು ಯಾವ ಭಾಷೆಯಿಂದ ಇನ್ನೊಂದು ಭಾಷೆಗೆ ಅಲ್ಲಿನ ವಿಷಯವನ್ನ ಹೇಳ್ತಾ ಇದೇನೋ, ಹೇಳೋದಕ್ಕೆ ಹೊರಟಿದೇನೋ, ಆ ಭಾಷೆ ನಮಗೆ ಮೂಲ ಭಾಷೆ ಅನಿಸಿಕೊಳ್ಳುತ್ತೆ. ಉದಾಹರಣೆಗೆ ನಾನು ಇಂಗ್ಲಿಶಿನಿಂದ ಕನ್ನಡಕ್ಕೆ ಹೇಳೋದಾದ್ರೆ ಇಂಗ್ಲಿಷ್ ಮೂಲ ಭಾಷೆ ಆಗತ್ತೆ. ಹೌ ಆರ್ ಯು ಅನ್ನುವುದು ಇಂಗ್ಲಿಷ್ನ ಒಂದು ಸಣ್ಣ ಒಂದು ಕರೆ ಅಂತ ಇಟ್ಕೊಳ್ಳೋಣ. ನೀನು ಹೇಗಿದ್ದೀಯಾ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಅಂತ ಇಟ್ಕೊಳ್ಳೋಣ ಸಹಜವಾಗಿ. ಅಲ್ಲಿ ಹೌ ಆರ್ ಯು ಇಂಗ್ಲಿಷು ಮೂಲ ಭಾಷೆ ಆದ್ರೆ ಉದ್ದಿಷ್ಟ ಭಾಷೆ ಯಾವುದಾಗುತ್ತೆ? ಇಲ್ಲಿ ಕನ್ನಡ ಆಗತ್ತೆ. ಹಾಗಾಗಿ ಭಾಷಾಂತರ ಪ್ರಕ್ರಿಯೆಗೆ ಮುಖ್ಯವಾಗಿ ಎರಡು ಭಾಷೆಗಳು ಬೇಕು. ಅದರಲ್ಲಿ ಮೊದಲ ಭಾಷೆ ಅಂದ್ರೆ ಯಾವ ಭಾಷೆಯಿಂದ ನಾವು ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದೇವೋ ಆ ಭಾಷೆಯನ್ನ ಮೂಲ ಭಾಷೆ, ಪ್ರೈಮರಿ ಲ್ಯಾಂಗ್ವೇಜ್ ಅಂತ ಕೂಡ ಕರೀತಾರೆ. ಅದನ್ನ ಇನ್ನೊಂದು ರೀತಿಯಲ್ಲಿ ಎರಡನೇದನ್ನ ಉದ್ದಿಷ್ಟ ಭಾಷೆ ಅಥವಾ ಸೆಕೆಂಡರಿ ಲ್ಯಾಂಗ್ವೇಜ್ ಅಂತ ಕೂಡ ಕರೀತಾರೆ. ಅನುವಾದಿಸಲಿರುವ ಭಾಷೆ ಉದ್ದಿಷ್ಟ ಭಾಷೆಯಾದ್ರೆ ಅನುವಾದಿತಗೊಳ್ಳುವಂತಹ ಭಾಷೆ ಏನಿದೆಯಲ್ಲ ಅದು ಮೂಲ ಭಾಷೆಯಾಗುತ್ತೆ ಅನ್ನೋದು ನಮ್ಮ ನೆನಪಲ್ಲಿ ಇರಬೇಕು. ಹಾಗಾಗಿ ಇದಕ್ಕೊಂದು ಫಾರ್ಮುಲಾ ಅಂತಂದೇಳಿ ನಾವು ಈ ರೀತಿ ಗುರುತಿಸಬಹುದು ಅಂತ ಅಂದ್ಕೊಳ್ಳುತ್ತೇನೆ. ಸರಿ, ಮೂಲ ಭಾಷೆ
ಉದ್ದಿಷ್ಟ ಭಾಷೆ ಎರಡೂ ಸರಿ. ಹಾಗಾದ್ರೆ ಭಾಷಾಂತರಕಾರನಿಗೆ ಏನು ಗೊತ್ತಿರಬೇಕು? ಎರಡೂ ಭಾಷೆ ಗೊತ್ತಿರಬೇಕು. ಹಾಗಾಗಿ ಭಾಷಾಂತರ ಕ್ರಿಯೆ ಸೂತ್ರದಲ್ಲಿ ಮೊದಲಿಗೆ ಕಾಣುವಂಥದ್ದು ಏನಪ್ಪ ಅಂದ್ರೆ ಗ್ರಹಿಸುವಿಕೆ, ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ನಾನು ಇಂಗ್ಲಿಷಿನಲ್ಲಿನ ಒಂದು ವಾಕ್ಯವನ್ನ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ, ಅಥವಾ ಕನ್ನಡದ ವಾಕ್ಯವನ್ನ ಇಂಗ್ಲಿಷಲ್ಲಿ ಹೇಳ್ತಾ ಇದ್ದೇನೆ, ಅಥವಾ ಸಂಸ್ಕೃತದನ್ನ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ, ಇನ್ನೊಂದು ಯಾವುದೋ ಭಾಷೆ ಅದನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ ಅಂದ್ರೆ ಅರ್ಥ ನನಗೆ ಎರಡೂ ಭಾಷೆಗಳ ಗ್ರಹಿಸುವಿಕೆಯ ಸಾಮರ್ಥ್ಯ ಪ್ರಮಾಣಬದ್ಧವಾಗಿರಬೇಕು. ಹೌದಾ? ಅಂದ್ರೆ ನಿಖರವಾಗಿರಬೇಕು, ಅಲ್ಲಿ ದ್ವಂದ್ವಗಳಿರಬಾರದು. ಬಹಳ ಇಂಪಾರ್ಟೆಂಟ್ ಇದು. ಹಾಗಾಗಿ ಭಾಷಾಂತರ ಕ್ರಿಯೆಯ ಸೂತ್ರದಲ್ಲಿ ಮೊದಲಿಗೆ ನಾವು ಕಾಣಬೇಕಾದಂಥದ್ದು, ನಮಗೆ ಕಾಣಸಿಗ್ತಕ್ಕಂಥ ಅಂಶ ಅಂದ್ರೆ ಗ್ರಹಿಸುವ ಕ್ರಮ, ಗ್ರಹಿಸುವ ಸಾಮರ್ಥ್ಯ ಅಥವಾ ಅರಿವಿನ ಕ್ರಮ, ತಿಳುವಳಿಕೆಯ ಕ್ರಮ, ತಿಳುವಳಿಕೆಯ ಸಾಮರ್ಥ್ಯ ಹೇಗೆ ಬೇಕಾದ್ರೆ ಅದನ್ನ ಯಾವ ಪದಗಳಲ್ಲಿ ಬೇಕಾದ್ರೂ ಕರೆದುಕೊಳ್ಳಬಹುದು. ಎರಡನೇದು ಗ್ರಹಿಸಿರ್ತೀವಿ, ಆದರೆ ಹೇಳುವ ಕ್ರಮ ಬಹಳ ಮುಖ್ಯ, ಎಕ್ಸ್ಪ್ರೆಷನ್. ಈಗ ಉದಾಹರಣೆಗೆ ನಮಗೆ ಒಂದು ಇಂಗ್ಲಿಷಿನ ವಾಕ್ಯ ಇದೆ, ಅಥವಾ ಕನ್ನಡದ ವಾಕ್ಯವನ್ನು ಇಂಗ್ಲಿಷಲ್ಲಿ ಹೇಳಬೇಕು. ಕನ್ನಡದಲ್ಲಿ ಒಂದು ವಾಕ್ಯ ಇದೆ, ನಿನ್ನೆ ನೀನು ಮರದ ಕೆಳಗೆ ಏಕೆ ನಿಂತಿದ್ದೆ. ಇದು ಕನ್ನಡದ ವಾಕ್ಯ. ಅದನ್ನು ಇಂಗ್ಲಿಷಲ್ಲಿ ಅಭಿವ್ಯಕ್ತಿಸಬೇಕು, ಎಕ್ಸ್ಪ್ರೆಸ್ ಮಾಡಬೇಕು. ನಿನ್ನೆ = ಯೆಸ್ಟರ್ಡೇ, ನೀನು ಯು, ಮರದ ಕೆಳಗೆ ಅಂಡರ್ಸ್ಟ್ಯಾಂಡಿಂಗ್ ದ ಟ್ರೀ ವೈ ಅಂತ ಹೇಳಿದ್ರೆ ಅದು ಇಂಗ್ಲಿಶಿನ ಟ್ರಾನ್ಸ್ಲೇಷನ್ ಆಗಲಾರದು. ಕಾರಣ ಅಭಿವ್ಯಕ್ತಿಯ ವೈಫಲ್ಯ. ಹಾಗಾಗಿ ಗ್ರಹಿಸುವಿಕೆ ಎಷ್ಟು ಮುಖ್ಯನೋ ಗ್ರಹಿಸಿರುವುದನ್ನ ಅಭಿವ್ಯಕ್ತಿಸುವ ಕ್ರಮವೂ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಇವೆರಡೂ ಕೂಡ ಭಾಷಾಂತರ ಕ್ರಿಯೆಯ ಪ್ರಧಾನ ಈಕ್ವೇಷನ್ಸ್ ಅಥವಾ ಸೂತ್ರಗಳು ಅನ್ನೋದನ್ನು ಮರೆಯಬಾರದು. ಹಾಗಾಗಿ ಅಭಿವ್ಯಕ್ತಿ ಕೌಶಲ ಬಹಳ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಆತ ಎರಡೂ ಭಾಷೆಗಳನ್ನು ಕೂಡ ಅಷ್ಟೇ ಸಮರ್ಥವಾಗಿ ಬಲ್ಲಿದವನಾಗಿರಬೇಕು. ನಮ್ಮಲ್ಲಿ ನೋಡಿ, ಹಿಂದಿನ ನಮ್ಮ ಪ್ರಾಚೀನ ಕನ್ನಡದ ಕವಿಗಳನ್ನು ತೆಗೆದುಕೊಂಡವರೆಲ್ಲರೂ ಕೂಡ ಉಭಯ ಭಾಷಾ ಪಂಡಿತರಾಗಿರುತ್ತಾ ಇದ್ರು. ಅಂದ್ರೆ ಕನ್ನಡ, ಸಂಸ್ಕೃತ, ಕೆಲವು ಮತ್ತಿಷ್ಟು ಬೇರೆ ಬೇರೆ ಭಾಷೆಗಳನ್ನು ಕೂಡ ಬಲ್ಲಂತವರಾಗಿರುತ್ತಾ ಇದ್ರು. ಹೀಗಾಗಿನೇ ಅವರ ಬರವಣಿಗೆಗಳಲ್ಲಿ ಭಾಷೆಯ ತೊಡಕನ್ನ, ಗೊಂದಲವನ್ನ ನಾವು ಕಾಣೋದೇ ಇಲ್ಲ. ಪಂಪ ಮಹಾಭಾರತದಂಥ ಸಂಸ್ಕೃತದ ಮೇರು ಕಾವ್ಯವನ್ನ, ವ್ಯಾಸರ ವಿಚಾರಗಳನ್ನು ಕನ್ನಡಕ್ಕೆ ತರುವ ಸಂದರ್ಭದಲ್ಲಿ ಆತ ಸಂಸ್ಕೃತವನ್ನು ಅರ್ಥ ಮಾಡಿಕೊಂಡಂತ ಅಥವಾ ಗ್ರಹಿಸಿರುವಂತ ಕ್ರಮ, ಅದನ್ನ ದೇಶಿ ಚೌಕಟ್ಟಿಗೆ ಅಳವಡಿಸಿ ಅಭಿವ್ಯಕ್ತಿಸಿರುವಂತ ಕ್ರಮ ಇದೆಯಲ್ಲ, ಎಷ್ಟು ಅದ್ಭುತ ಅಂತ ಹೇಳಿದ್ರೆ. ಹಾಗಾಗಿ ಅದು ಹಂಗಂದ್ಕೊಳ್ಳೋದು ಭಾಷಾಂತರ ಅಲ್ಲ, ಅದಕ್ಕೆ ಬೇರೆ ಅರ್ಥವನ್ನ ಕೊಡಬೇಕು ನಾವು. ಆದರೆ ಇಷ್ಟೇ, ನಾನಲ್ಲಿ ಉದಾಹರಣೆ ಕೊಡ್ತದ್ದು ಅಭಿವ್ಯಕ್ತಿಯ ದೃಷ್ಟಿಯಿಂದ ಮಾತ್ರ, ಭಾಷಾಂತರ ಅಲ್ಲ. ಹಾಗೆ ನೋಡಿದ್ರೆ ಭಾಷಾಂತರವಾಗಿ ನಮಗೆ ಕಾಣುವಂತ ಕೃತಿ ಕವಿರಾಜ ಮಾರ್ಗ, ಶ್ರೀ ವಿಜಯನ ಕವಿರಾಜ ಮಾರ್ಗ. ಅದು ಒಂದು ಕಡೆಗೆ ಭಾಮಹ, ಮತ್ತೊಂದು ಕಡೆಗೆ ದಂಡಿ. ಆ ಇಬ್ಬರು ಏನು ಕಾವ್ಯ ಮೀಮಾಂಸಿಗರ ಲಾಕ್ಷಣಿಕ ಸಂಗತಿಗಳನ್ನ ಜೊತೆಗೆ ತನ್ನ ಸ್ವಂತ ಆಲೋಚನೆಗಳನ್ನ ಒಂದು ರೀತಿಯಲ್ಲಿ ಸಂಕೀರ್ಣ ರೂಪದಲ್ಲಿ ಒಳಗೊಂಡಿರ್ತಕ್ಕಂಥ ಕೃತಿಯಾಗಿ ನಮಗೆ ಕವಿರಾಜ ಮಾರ್ಗ ಸಿಗುತ್ತೆ. ಅಲ್ಲಿ ಕೂಡ ಅಷ್ಟೇನೆ, ಭಾಮಹ ಮತ್ತು ದಂಡಿ ಅವರಿಬ್ಬರು ವಿಷಯಗಳನ್ನು ಹೇಗೆ ಕವಿ ಗ್ರಹಿಸ್ತಾನೆ, ಅದನ್ನು ಹೇಗೆ ಆತ ಎಕ್ಸ್ಪ್ರೆಸ್ ಮಾಡ್ತಾನೆ, ಅಲ್ಲಿ ಅದು ಕೂಡ ಈ ಸೂತ್ರಕ್ಕೆ ಪೂರಕವಾಗಿಯೇ ನಮಗೆ ಉದಾಹರಣೆಗೆ ಕಾಣುವಂತ ಕೃತಿಯಾಗತ್ತೆ. ಹಾಗಾಗಿ ಭಾಷಾಂತರ ಕ್ರಿಯೆ ಯಶಸ್ವಿ ಅಂತ ನಮಗೆ ಅನಿಸ್ಬೇಕಾದ್ರೆ ನಮಗೆ ಮುಖ್ಯವಾಗಿ ಈ ಗ್ರಹಿಸುವಿಕೆ ಮತ್ತು ಅಭಿವ್ಯಕ್ತಿ ಏನಿದೆಯಲ್ಲ, ಅದು ಬಹಳ ಪ್ರಮುಖ ಅನಿಸಿಕೊಳ್ತಕ್ಕಂಥದ್ದು. ಅದು ನಮ್ಮ ಗಮನದಲ್ಲಿ ಇರಬೇಕು. ಹಾಗಾದ್ರೆ ಈ ಭಾಷಾಂತರ ಅಂದ ತಕ್ಷಣ ಎಲ್ಲವೂ ಒಂದೇ ರೀತಿಯಲ್ಲಿ ಇರ್ತಾವ ಅಂತ ಹೇಳಿದ್ರೆ ಇಲ್ಲ, ಅದರಲ್ಲಿ ಬೇರೆ ಬೇರೆ ರೂಪಗಳಿರೋದನ್ನು ನಾವು ಗುರುತಿಸ್ತೇವೆ. ಲಿಪ್ಯಂತರ ಅಂತ ಕರೀತಾರೆ, ಎರಡನೇದಾಗಿ ಭಾವಾಂತರ ಅಂತ ಹೇಳಿದ್ರೆ, ಮೂರನೇದಾಗಿ ಕೊನೆಯದಾಗಿ ಭಾಷಾಂತರ. ಲಿಪ್ಯಂತರ ಅಂತ ಹೇಳಿದ್ರೆ ಲಿಪಿ ರೂಪವನ್ನ ಮಾತ್ರ ಬದಲು ಮಾಡುವಂಥದ್ದು. ಈಗ ಉದಾಹರಣೆಗೆ ಸಂಸ್ಕೃತ ನಮ್ಮಲ್ಲಿ ಅನೇಕ ಏನು ಈಗ ವೈದಿಕ ವಿಚಾರ ಒಳಗೊಂಡಿರ್ತಕ್ಕಂಥ ಕೃತಿಗಳೆಲ್ಲವೂ ಕೂಡ ಕನ್ನಡದಲ್ಲಿ ಸಿಗುತ್ತವೆ ಅಂತ ಹೇಳಿದ್ರೆ ಅಲ್ಲಿ ಸ್ಕ್ರಿಪ್ಟ್ ಮಾತ್ರ ಕನ್ನಡ, ಅಕ್ಷರ ಮಾತ್ರ ಕನ್ನಡ, ಆದ್ರೆ ಮೂಲ ವಿಚಾರ ಮಾತ್ರ ಸಂಸ್ಕೃತದ್ದೇ. ನೀವು ಯಾವುದೇ ಒಂದು ವೇದ ಮಂತ್ರವನ್ನ ಹೇಳಿದ್ರೆ, ಈಗ ಗಣಪತಿ ಸ್ತೋತ್ರ ಇರಬಹುದು, ಗಜಾನನಂ ಭೂತ ಗಣಾದಿ ಸೇವಿತಂ, ಅಥವಾ ಏನು ನಾವು ಇನ್ನು ಯಾವುದೋ
ಶಾರದೆ ಶ್ಲೋಕ ಹೇಳಬೇಕಾದ್ರೆ ನಮಸ್ತೆ ಶಾರದಾ ದೇವಿ ಶ್ರೀಪೀಠೆ ಸುರಪೂಜಿತೆ ಈ ತರನಾಗಿರ್ತಕ್ಕಂಥವ್ರು ಹೇಳಿದ್ರೆ ಗಣಾನಾಂ ತ್ವ ಗಣಪತಿ ಹವಾಮಹೆ ಕವೀನಾಂ ತ್ವ ಅಂತ ಈ ರೀತಿ ಹೇಳ್ತಾ ಹೋದ್ರೆ ಅವೆಲ್ಲವೂ ಕೂಡ ಸಂಸ್ಕೃತದವೇ ಮೂಲತಃ. ಆದ್ರೆ ನಾವೇನ್ ಮಾಡಿದ್ದೀವಿ, ಅದನ್ನ ಕನ್ನಡದ ಅಕ್ಷರಗಳಲ್ಲಿ ಅಲ್ಲಿನ ಪಠ್ಯವನ್ನ ಅಲ್ಲಿನ ವಿಷಯವನ್ನ ಕನ್ನಡದ ಅಕ್ಷರದಲ್ಲೇ ಬರ್ಕೊಂಡಿದ್ದೇವೆ, ಅದನ್ನ ಟ್ರಾನ್ಸ್ಲೇಷನ್ ಮಾಡಿಲ್ಲ. ಹಾಗೆ ಬರೆದುಕೊಂಡಿರುವ ಕ್ರಮವನ್ನ ಲಿಪ್ಯಂತರ ಅಂತ ಕರೀತಾರೆ. ಲಿಪಿ ಅಂದ್ರೆ ಅಕ್ಷರ, ಇದು ಗಮನದಲ್ಲಿರಬೇಕು. ನಾನಲ್ಲಿ ಒಂದು ಉದಾಹರಣೆಗಳನ್ನ ಕೊಟ್ಟಿದ್ದೇನೆ. ಈಗ ಹಿಂದಿ ಒಂದು ಗೀತೆ ಇದೆ, ಹೇ ಮೇರೆ ವತನ್ ಕೆ ಲೋಗ್ ಜರ ಆಂಖ ಮೇ ಬರದೆ ಪಾನಿ. ಅದು ಹಿಂದಿ ಸಾಹಿತ್ಯ, ಆದ್ರೆ ನಾನು ಅದನ್ನ ಕನ್ನಡ ಅಕ್ಷರದಲ್ಲಿ ನಾನು ಅದನ್ನ ಬರೆದು ತೋರಿಸಿದೆ. ಅದೇ ರೀತಿ ಇಂಗ್ಲಿಷಲ್ಲಿ ಬಂದಿರುವಂತಹ ಒಂದು ವಾಕ್ಯ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ಇಂಗ್ಲಿಷ್ನಲ್ಲಿ ಅದು ಮೂಲತಃ ಇಂಗ್ಲಿಷಲ್ಲಿ ಇರೋದು, ಆದ್ರೆ ನಾನು ಏನ್ ಮಾಡಿದ್ದೇನೆ ಅದನ್ನ ಕನ್ನಡದ ಅಕ್ಷರಗಳಲ್ಲಿ ಇಂಗ್ಲಿಶಿನ ಅದೇ ಪದಗಳಿದ್ದಾವೆ, ಅಕ್ಷರ ಮಾತ್ರ ಕನ್ನಡ. ಅದೇ ರೀತಿ ತೆಲುಗು ಎಂದರು ಮಹಾನುಭಾವಲು ಅಂದರಿಕಿ ವಂದನಮನು. ಹೀಗೆ ಯಾವುದೇ ಭಾಷೆಯ ಆ ವಿಷಯಗಳನ್ನ ಆ ವಿಷಯಕ್ಕೆ ತಕ್ಕಂತೆನೆ ಅಕ್ಷರಗಳನ್ನು ಮಾತ್ರ ನಮ್ಮದೇ ಆದಂತಹ ಭಾಷೆಗಳಲ್ಲಿ ಕೊಡುವಂತ ಕ್ರಮ ಏನಿದೆಯಲ್ಲ ಅದನ್ನು ಲಿಪ್ಯಂತರ ಅಂತ ಕರೀತಾರೆ. ಇನ್ನು ನಂತರ ಭಾವಾಂತರ ಬಹಳ ಮುಖ್ಯ. ಲಿಪ್ಯಂತರ ಇವತ್ತು ಬಹುತೇಕ ವೈದಿಕ ಸಾಹಿತ್ಯ, ನೀವು ಮಂತ್ರಗಳ ವಿಷಯಗಳಿಗೆ ಹೋಗ್ಬಿಟ್ರೆ, ಪುರಾಣ ಕಥೆಗಳ ವಿಷಯಗಳ ಬಗ್ಗೆ ಹೋಗ್ಬಿಟ್ರೆ, ಅನೇಕ ಅಲ್ಲಿ ಬರುವಂತಹ ಸೂತ್ರಗಳು, ಶ್ಲೋಕಗಳು, ಅಥವಾ ನಮ್ಮ ಛಂದಶಾಸ್ತ್ರಕ್ಕೆ ಸಂಪಟ್ಟಿರ್ತಕ್ಕಂಥ ಇರಬಹುದು, ವ್ಯಾಕರಣ ಭಾಷಾಶಾಸ್ತ್ರಕ್ಕೆ ಸಂಪಟ್ಟಿರ್ತಕ್ಕಂಥ ಪ್ರಾಚೀನ ಕೃತಿಗಳನ್ನು ನಾವು ನೋಡೋದಾದ್ರೆ ಅಲ್ಲಿ ಬಹುತೇಕ ಕಡೆ ಲಿಪ್ಯಂತರದ ಪ್ರಯೋಗಗಳೇ ಹೆಚ್ಚಿರುತ್ತವೆ. ನಂತರ ಭಾವಾಂತರ, ಒಂದು ಭಾಷೆಯಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ವಿಚಾರಗಳನ್ನ ಸಂಗ್ರಾಹ್ಯವಾಗಿ ಅಥವಾ ಸಾರಾಂಶ ರೂಪದಲ್ಲಿ ಹೇಳುವಂತ ಒಂದು ರೀತಿಯನ್ನ ಭಾವಾಂತರ ಅಂತ ಕರೀತಾರೆ. ಅದರಲ್ಲಿ ಲಿಪಿ ಬದಲಾವಣೆ, ಲಿಪಿ ಕನ್ನಡದ್ದೇ, ನಾನು ಕನ್ನಡದಲ್ಲಿ ಹೇಳಿದ್ರೆ ಕನ್ನಡದ್ದೇ ಇರುತ್ತೆ, ಅದನ್ನ ನಾವು ಅಕೌಂಟ್ ಆಫ್ ಇವೆಂಟ್ಸ್ ಅಂತ ಕರಿತೀವಿ. ವಿಶೇಷವಾಗಿ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಅಥವಾ ದೇಶದ ಬೇರೆ ಬೇರೆ ನಾಯಕರು ಅವರೆಲ್ಲರೂ ಕೂಡ ಮಾಡುವಂತ ಭಾಷಣಗಳನ್ನ ಸರಳೀಕರಿಸಿ ಸಾರಾಂಶ ರೂಪದಲ್ಲಿ ಹೇಳ್ತಾರಲ್ಲ ಅದನ್ನ ಭಾವಾಂತರ ಅಂತ ಕರೀತಾರೆ. ಅಥವಾ ಒಂದು ಶ್ಲೋಕ, ಒಂದು ಸಂಸ್ಕೃತ ಶ್ಲೋಕ ಇರುತ್ತೆ, ಆ ಸಂಸ್ಕೃತ ಶ್ಲೋಕದ ಭಾವವನ್ನು ನಾವು ಕನ್ನಡದಲ್ಲಿ ಹೇಳುತ್ತೇವೆ. ಈಗ ದಂಡಿಯ ಯಾವುದೋ ಒಂದು ವಿಚಾರ, ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇದ್ರೆ ಅದನ್ನು ನಾವು ಕನ್ನಡದಲ್ಲಿ ಅದರ ಭಾವವನ್ನು ಹೇಳುವಂತಹದ್ದು ಪ್ರಯೋಗ ಮಾಡಬಹುದು, ಅದಕ್ಕೆ ಭಾವಾಂತರ ಅಂತ ಕರೀತಾರೆ. ಇನ್ನು ಭಾಷಾಂತರ ಆಗಲೇ ಹೇಳಿದಾಗ ಎರಡು ಭಾಷೆಗಳ ನಡುವೆ ಪರಸ್ಪರ ಕರಾರುವಕ್ಕಾಗಿ ನಡೆಯುವ ಒಂದು ಶಿಸ್ತುಬದ್ಧ ಕ್ರಿಯೆಯನ್ನು ನಾವಿಲ್ಲಿ ಭಾಷಾಂತರ ಅಂತ ಕರೀತೇವೆ. ಇನ್ನು ಈ ಭಾಷಾಂತರದಲ್ಲಿ ಬೇರೆ ಬೇರೆ ಪ್ರಕಾರಗಳಿದ್ದಾವೆ. ಅದು ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಕಾರಗಳ ಪ್ರಯೋಗಗಳಾಗ್ತಾ ಇರ್ತವೆ ಅನ್ನೋದು ನಮ್ಮ ಗಮನದಲ್ಲಿ ಇರಬೇಕು. ಹಾಗಾದ್ರೆ ಮೊದಲಿಗೆ ನಾವು ಗಮನಿಸಬೇಕಾಗಿರೋದು ಪದಶಃ ಅನುವಾದ. ಈಗ ನಾನಾಗಲೇ ಒಂದು ಉದಾಹರಣೆ ಕೊಟ್ಟೆ, ಎಸ್ಟರ್ಡೇ ವೈ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ದ ಟ್ರೀ ಅನ್ನೋದು ಪದಶಃ ಅನುವಾದ ಮಾಡಿದ್ರೆ ಅದು ತನ್ನ ಅರ್ಥವನ್ನು ಕಳೆದುಕೊಳ್ಳುತ್ತೆ. ಕಾರಣ ಕನ್ನಡದ ವಾಕ್ಯ ರಚನಾ ಕ್ರಮವೇ ಬೇರೆ, ಇಂಗ್ಲಿಶಿನ ರಚನಾ ಕ್ರಮಗಳೇ ಬೇರೆ. ಹಾಗೆ ಬೇರೆ ಬೇರೆ ಭಾಷೆಗಳು ಅದರದೇ ಆದಂತ ಒಂದು ಗ್ರಾಮರ್, ಅದನ್ನು ಒಂದು ವ್ಯಾಕರಣ ಅಂತ ಕರಿತೀವಿ, ಅದರ ರಚನಾ ಕ್ರಮಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅನ್ನೋದು ನಮ್ಮ ಗಮನದಲ್ಲಿ ಇರಬೇಕು. ಇದರ ನಡುವೆ ಹಾಗಾದ್ರೆ ಈ ಪದಶಃ ಅಥವಾ ತದ್ವತ್ ಅನುವಾದ ಅಂತ ಕರಿತೀವಿ, ಇದು ಎಲ್ಲಿ ಕಂಡು ಬರ್ತದೆ ಅಂತ ವಿಶೇಷವಾಗಿ ಸರಕಾರಿ ಆದೇಶಗಳು, ಕಾನೂನಿನ ಕೃತಿಗಳು, ಕಾನೂನಿನ ಶಾಸ್ತ್ರ ಗ್ರಂಥಗಳನ್ನು ಕೂಡ ಅನುವಾದಿಸಬೇಕಾದ್ರೆ ಅಲ್ಲಿ ಯಾವುದೇ ಬದಲಾವಣೆಗಳನ್ನ ಅನುವಾದಕ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇರಲ್ಲ. ಹಾಗೇನೆ ಸರ್ಕಾರಿ ಆದೇಶಗಳು, ಕೋರ್ಟ್ ಆದೇಶಗಳು, ಇಲ್ಲೆಲ್ಲೂ ಕೂಡ ನಮ್ಮ ಸ್ವಂತಿಕೆ ಅನುವಾದಕ ತನಿಗೇನೋ ತಿಳಿಯುತ್ತೆ ಅಂತೇಳಿ ಅಲ್ಲಿ ಆತ ಹೇಳೋದಕ್ಕೆ ಅವಕಾಶ ಇರಲ್ಲ. ಹಾಗೇನೆ ನುಡಿಗಟ್ಟುಗಳು ತನಗೆ ತಕ್ಕಂತೆ ಅದನ್ನ ಬದಲಾವಣೆ ಮಾಡೋ ಹಾಗಿಲ್ಲ. ಗಾದೆ ಮಾತುಗಳು ಅವನ್ನೆಲ್ಲ ಯಥಾವತ್ತಾಗಿ ಹೇಳಬೇಕಾದಂತ ಸನ್ನಿವೇಶಗಳಿರ್ತವೆ. ಸೊ ಅಂತಲ್ಲಿ ನಾವು ಪದಶಃ ಅನುವಾದ ಕ್ರಮವನ್ನು ಅನುಸರಿಸಬೇಕಾಗತ್ತೆ. ಇನ್ನು ಸರಳ ಅನುವಾದ, ಇದನ್ನು ಇಂಗ್ಲಿಷಲ್ಲಿ ಬೇಸಿಕ್ ಟ್ರಾನ್ಸ್ಲೇಷನ್ ಅಂತ ಕರೀತಾರೆ. ಈ
ಬೇಸಿಕ್ಸ್ ಟ್ರಾನ್ಸ್ಲೇಷನ್ಗಳಲ್ಲಿ ಗಮನಿಸಬೇಕಾಗಿರ್ತದೆ, ಕೆಲವೊಂದು ಸಾರಿ ಈ ಪಾರಿಭಾಷಿಕ ಪದಗಳು ತುಂಬ ಟಫ್ ಆಗಿರ್ತವೆ. ಆ ಟಫ್ ಇರುವಂಥ ಪದಗಳಿಗೆ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಸರಳವಾದಂಥ ಪದಗಳನ್ನು ಬಳಸುವ ಒಂದು ಪ್ರಯತ್ನ ಮಾಡಬೇಕು. ಯಾಕಂದರೆ ಅದು ಸರಳವಾಗಿ ಹೇಳಿದಾಗ ಏನಾಗುತ್ತೆ, ಜನರಿಗೆ ನೇರವಾಗಿ ಅರ್ಥ ಆಗತ್ತೆ. ಈಗ ಉದಾಹರಣೆಗೆ ಇಂಜಿನಿಯರ್ ಅನ್ನುವುದನ್ನು ಟ್ರಾನ್ಸ್ಲೇಷನ್ ಮಾಡೋದಕ್ಕಿಂತ ನೇರವಾಗಿ ಇಂಜಿನಿಯರ್ ಅಂದ್ರೆ ತಪ್ಪೇನಿಲ್ಲ, ಅಭಿಯಂತರರು ಅಂತ ಅದಕ್ಕೆ ನಾನು ಇವತ್ತು ಏನು ಕಚೇರಿಗಳಲ್ಲಿ ಇರುವಂಥ ಬೋರ್ಡ್ಗಳ ಪ್ರಕಾರ ಹೇಳ್ಬಿಟ್ರೆ ಬಹಳ ಜನಕ್ಕೆ ಅರ್ಥನೇ ಆಗಲ್ಲ. ಹಾಗಾಗಿ ಅನೇಕ ಸಲ ಈ ಅನುವಾದ ಕೆಲವೊಮ್ಮೆ ಅದು ಸಂವಹನಕ್ಕೆ ಅಂದರೆ ಕಮ್ಯುನಿಕೇಟ್ ಆಗದೇ ಹೋಗುವಂಥ ಅಪಾಯಗಳು ಕೂಡ ಇರ್ತವೆ. ಸೊ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಸರಳ ಅನುವಾದ ಬಹಳ ಸುಲಭವಾಗಿ ಏನು ಜನರಿಗೆ ಅದು ಕಮ್ಯುನಿಕೇಟ್ ಆಗುವಂತೆ ಇರಬೇಕು ಅನ್ನುವಂಥದ್ದು. ನಂತರ ಸಂಗ್ರಹ ಅನುವಾದ. ಕೆಲವು ಸಲ ಏನಾಗಿರ್ತದೆ, ಈಗ ಉದಾಹರಣೆಗೆ ನಮಗೆ ಯಾವುದೋ ಒಂದು ಸರ್ಕ್ಯುಲರನ್ನು ಒಂದು ಸರ್ಕಾರ ಆದೇಶ ಹೊರಡಿಸಿಬಿಡ್ತದೆ, ಅದು ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ನಮಗೆ ಇಡೀ ಗೆಜೆಟನ್ನು ಕುತ್ಕೊಂಡು ಓದುವಂಥ ಅಗತ್ಯ ಇರಲ್ಲ. ಎಷ್ಟೋ ವಿಷಯಗಳು ನಮಗೆ ಅನ್ವಯ ಆಗಲ್ಲ ಅಥವಾ ನಮಗೆ ಅದು ಅರ್ಥ ಆಗಲ್ಲ, ಅಷ್ಟು ಸಮಯ ಇರಲ್ಲ. ಅವಾಗ ಏನು ಮಾಡ್ತೀವಿ ನಾವು, ಅದನ್ನು ಸಿಂಪ್ಲಿಫೈ ಮಾಡಿ ಸಂಗ್ರಹ ಅದರ ಸಾರವನ್ನು ಮಾತ್ರ ನಾವು ಪ್ರಸ್ತಾಪ ಮಾಡುತ್ತೇವೆ. ಅಂಥದ್ದಕ್ಕೆ ನಾವು ಸಂಗ್ರಹ ಅನುವಾದ ಅಂಥೇಳಿ ನಾವು ಗುರುತಿಸಿರೋದನ್ನು ನೋಡ್ತೀವಿ. ಬಹುಶಃ ಇದನ್ನು ಲೇಖನದ ಸಂಕ್ಷಿಪ್ತ ಬರವಣಿಗೆಯ ಒಂದು ಮಾದರಿ ಅಂತೇಳಿ ಇದೆ, ಬರವಣಿಗೆ ಕ್ರಮದಲ್ಲಿ ಬರುವಂತಹದ್ದು ಒಂದು ಕೌಶಲ್ಯವೇ. ಆ ರೀತಿಯ ಬರವಣಿಗೆಯ ಕೌಶಲ್ಯದಲ್ಲಿ ಈ ಸಂಗ್ರಹ ಅನುವಾದವನ್ನು ನಾವು ಗುರುತಿಸಬಹುದು ಅಂತ ಅಂದುಕೊಳ್ತೇನೆ. ಅಂದರೆ ವಿಸ್ತೃತವಾಗಿ ಹೇಳಲ್ಪಟ್ಟಿರ್ತಕ್ಕಂಥ ವಿಷಯಗಳನ್ನು, ಉದಾಹರಣೆಗೆ ಒಂದು ಕೋರ್ಟ್ ಯಾವುದೋ ಒಂದು ಜಡ್ಜ್ಮೆಂಟ್ ಕೊಡಿತು ಅಂತ ಹೇಳಿದಾಗ ಜಡ್ಜು ಕೊನೆಯ ಸಂದರ್ಭದಲ್ಲಿ ಅವ್ರು ಓದಬೇಕಾದ್ರೆ ಇಡೀ ತಾವು ಏನೋ ಜಡ್ಜ್ಮೆಂಟ್ ಕಾಪಿ ತಯಾರು ಮಾಡಿರ್ತಲ್ಲ ಅದನ್ನ ಮೊದಲ ಪುಟದ ಮೊದಲ ಸಾಲಿನಿಂದ ಕೊನೆಯವರೆಗೂ ಓದಲ್ಲ. ಕೊನೆಗೆ ಏನು ಒಂದು 3-4 ಸಾಲು ಅಥವಾ 5-6 ಸಾಲು ಇರ್ತದೆ, ಒಂದು ಸಣ್ಣ ಪ್ಯಾರಾಗ್ರಾಫ್ ಇರುತ್ತೆ, ಆ ಪ್ಯಾರಾಗ್ರಾಫ್ ಅನ್ನು ಮಾತ್ರ ಓದ್ತಾರೆ. ಅಂದ್ರೆ ತಮ್ಮ ಒಂದು ಜುಡಿಷಿಯರಿ ತಮ್ಮ ಒಂದು ತೀರ್ಮಾನ ಏನಿರ್ತದೆ ಆ ತೀರ್ಮಾನದ ಹೈಲೈಟ್ ಅಲ್ಲಿ ಇರ್ತದೆ, ಅಷ್ಟನ್ನು ಮಾತ್ರ ನೋಡ್ತಾರೆ. ಪನಿಷ್ಮೆಂಟೋ ಅಥವಾ ಇನ್ನೊಂದು ಅಷ್ಟು ಸಾಕಷ್ಟೇ. ಅಲ್ಲಿ ಒಂದು ತೀರ್ಪಿನ ಅಂಶವನ್ನು ಮಾತ್ರ ಹೇಳುವಂಥದ್ದು, ಇಡೀ ಕೇಸಿನ ವಿವರಗಳನ್ನೆಲ್ಲ ಅಲ್ಲಿ ಇದ್ರೂ ಕೂಡ ಅದು ನಮಗೆಲ್ಲ ಅನಗತ್ಯ. ಹಾಗಾಗಿ ಅಲ್ಲಿ ಏನು ಮಾಡ್ತಾರೆ, ಅದನ್ನು ಸಂಗ್ರಹಿತವಾಗಿ ಹೇಳ್ತಾರೆ. ಅದು ಇಂಗ್ಲೀಷಲ್ಲಿದ್ದರೆ ಅದನ್ನು ನಾವು ಕನ್ನಡದಲ್ಲಿ ಅದನ್ನು ಅನುವಾದಿಸಿಕೊಂಡು ತಿಳಿದುಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ. ಇನ್ನು ಕೆಲವೊಂದು ಸಾರಿ ವಿಸ್ತೃತ ಅನುವಾದ ಕೂಡ ಬಹಳ ಮುಖ್ಯ ಅನಿಸುತ್ತೆ ನಮಗೆ. ಇದು ವಿಶೇಷವಾಗಿ ಸೈನ್ಸ್ ಮತ್ತು ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳ ಬಗ್ಗೆ ಈ ವಿಸ್ತೃತ ಅನುವಾದ ಕ್ರಮವನ್ನು ಅನುಸರಿಸೋದನ್ನು ನಾವು ಕಾಣುತ್ತೇವೆ. ಯಾಕಂತ ಹೇಳಿದ್ರೆ ಈಗ ಇಂಗ್ಲೀಷಲ್ಲಿ ಬ್ರೀಫ್ ಆಗಿ ಹೇಳಿರ್ತಾರೆ, ಆದರೆ ನಮಗದು ಅರ್ಥ ಆಗೋದಿಲ್ಲ. ಆವಾಗ ನಾವೇ ಅಲ್ಲಿ ಲೇಖಕರು ಏನು ಮಾಡ್ತಾರೆ, ಅದಕ್ಕೆ ಪೂರಕವಾಗಿ ಬೇರೊಂದಿಷ್ಟು ಕೆಲವೊಂದು ಸ್ಥಳೀಯ ಉದಾಹರಣೆಯನ್ನು ಕೊಡ್ತಾ ಅದನ್ನು ಹೆಚ್ಚು ವಿವರಿಸ್ತಾ ಹೋಗಿರ್ತಾರೆ. ಈಗ ಅದು ಗ್ಲೋಬಲ್ ವಾರ್ಮ್ ಅಂತ ನಾವು ಮಾತಾಡೋದನ್ನು ಕೇಳ್ತೀವಿ, ನನಗದು ಅರ್ಥ ಆಗದೆ ಹೋಗದಂಥ ವಿಷಯ. ಹಾಗಾಗಿ ಗ್ಲೋಬಲ್ ವಾರ್ಮ್ ಅನ್ನು ಸರಿಯಾಗಿ ಅರ್ಥ ಆಗಬೇಕಾದ್ರೆ ಅಲ್ಲಿ ಅನುವಾದಕ ಯಾವ ಗ್ಲೋಬಲ್ ವಾರ್ಮ್ ವಿಷಯ ಇಟ್ಕೊಂಡು ಒಂದು ಇಂಗ್ಲಿಷ್ನಲ್ಲೋ ಇನ್ನೊಂದು ಯಾವುದೋ ಭಾಷೆಯಲ್ಲೋ ಬಂದಿರುವಂಥ ಲೇಖನವನ್ನ ಅಥವಾ ಕೃತಿಯನ್ನ ಆತ ಕೊಡಬೇಕಾದ್ರೆ ಅದಕ್ಕೆ ಇಲ್ಲಿನ ಸ್ಥಳೀಯವಾಗಿ ಏನು ಇಲ್ಲಿನ ಪರಿಸರದ ಹಿನ್ನೆಲೆ ಇಟ್ಕೊಂಡು ಆತ ಅದನ್ನು ವಿವರಿಸಬೇಕಾಗುತ್ತೆ. ಅಂಥ ಸನ್ನಿವೇಶಗಳನ್ನ ಇಲ್ಲಿ ಏನು ವಿಸ್ತೃತ ಅನುವಾದ ಅಂತ ಕರೀಬಹುದು. ಅಥವಾ ಈಗೇನು ಸ್ಯಾಟಲೈಟ್ಗಳ ಉಡಾವಣೆ ಇದೆ, ಸ್ಯಾಟಲೈಟ್ ಉಡಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ಕೂಡ ಕೊಡಬೇಕಾದ್ರೆ ಈ ರೀತಿಯಾದಂಥ ವಿಸ್ತೃತ ಅನುವಾದಗಳು ನಮಗೆ ಮುಖ್ಯ ಅಂತ ಅನ್ನಿಸ್ತದೆ. ನಂತರ ಭಾವಾನುವಾದ, ಅದನ್ನ ಸ್ವತಂತ್ರ ಅನುವಾದ ಅಂತ ಕೂಡ ಕರೀತಾರೆ. ಬಹುಶಃ ಇಲ್ಲಿ ಸಂಗ್ರಹ ಅನುವಾದ ಬೇರೆ, ಭಾವಾನುವಾದ ಬೇರೆ. ಇಲ್ಲಿ ಏನಂತ ಹೇಳಿದ್ರೆ ನಮಗೆ ಇಡೀ ಕೃತಿ, ಈಗ ಉದಾಹರಣೆಗೆ ನಾನೊಂದು ಪದ್ಯ ಓದ್ತೇನೆ ಅಂತ ಇಟ್ಕೊಳ್ಳೋದು, ಇಂಗ್ಲೀಷಿಂದ ಯಾವುದೋ ಒಂದು ಪದ್ಯ ನಾನು ಓದ್ಕೊಳ್ತೇನೆ, ಶೇಕ್ಸ್ಪಿಯರ್ದು ಅಥವಾ ವರ್ಡ್ಸ್ವರ್ತದ್ದು ಅಥವಾ ಜಾನ್ ಕೀಟ್ಸ್ ಒಂದು ಪದ್ಯ ಓದಿದಾಗ ನನಗೆ ಆ ಪದ್ಯದ ಅನುವಾದ ನನಗೆ ಬೇಕಾಗಲ್ಲ. ನನಗೆ ಅದು ಆ ಪದ್ಯದ ಅನುವಾದವನ್ನಕ್ಕಿಂತ ನನಗೆ ಮುಖ್ಯವಾಗಿ ಪದ್ಯ ಏನನ್ನ ಹೇಳುತ್ತೆ, ಕವಿತೆ ಕೊಡುವಂತ ಸಂದೇಶ ಏನು, ಕವಿತೆ ಪ್ರಸ್ತುತಪಡಿಸ್ತಕ್ಕಂಥ ವಿಷಯ ಏನು ಅನ್ನೋದನ್ನ ನಾನು ತಿಳ್ಕೊಂಡ್ರೆ ಸಾಕು. ಅದನ್ನು ನಾವು ಎಸೆನ್ಸ್ ಆಫ್ ದಟ್ ಪೋಯಮ್ ಆರ್ ಪೋಯೆಟ್ರಿ. ಸೊ ಅಂತ ಸಂದರ್ಭದಲ್ಲಿ ಭಾವಾನುವಾದ ಬಹಳ ಮುಖ್ಯ ಅಂತ ಅನಿಸ್ಕೊಳ್ತದೆ. ಇಲ್ಲಿ
ಕೃತಿಯ ಆಶಯ ಅಥವಾ ಕವಿಯ ಆಶಯ ಆತ ಏನು ಹೇಳ್ತಾ ಇದ್ದಾನೆ ಅದನ್ನ ಮಾತ್ರ ಅದು ತನ್ನ ಏನು ಆಲೋಚನೆಗೆ ತಕ್ಕಂತೆ ಅನ್ನೋದಕ್ಕಿಂತ ಹೆಚ್ಚಿಗೆ ಮೂಲ ಕವಿ ಏನು ಹೇಳಿದಾನೆ ಅಲ್ಲಿನ ವಿಷಯವನ್ನ ಅಲ್ಲಿ ಆತ ಏನು ಅಲ್ಲಿನ ಭಾವಾನುವಾದ ಅಲ್ಲಿನ ಭಾವ ನಿಷ್ಠ ಸಂಗತಿಗಳನ್ನು ಅನುಲಕ್ಷಿಸಿ ಆತ ವಿವರಣೆ ಕೊಡಬೇಕಾಗಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು. ಇನ್ನ ರೂಪಾಂತರ ಇದು ಕೂಡ ಅನುವಾದದ ಒಂದು ಭಾಗ. ಈಗ ಉದಾಹರಣೆಗೆ ಈ ನಮ್ಮಲ್ಲಿ ನಾಟಕ ಕೃತಿಗಳು ಇರಲಿಲ್ಲ ಆರಂಭದಲ್ಲಿ. ಕನ್ನಡದಲ್ಲಿ ನಾಟಕ ಕೃತಿಗಳು ಬಂದಿದ್ದು ತೀರಾ ಇತ್ತೀಚೆಗೆ, ಅದರಲ್ಲೂ ಏನು ಮೈಸೂರು ಅರಸರ ಕಾಲಘಟ್ಟದಲ್ಲಿ ಇರೋದು ನಮಗೆ ಗೊತ್ತಿರುವಂತ ಸಂಗತಿ. ಹಾಗಾಗಿ ಇಲ್ಲಿ ಅದರಲ್ಲೂ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನೇಕ ನಾಟಕಗಳು ಅನುವಾದಗೊಂಡವು. ಆದರೆ ಅನುವಾದಗೊಂಡಾಗ ಅಲ್ಲಿದ್ದಂತಹ ಮೂಲ ಕೃತಿಗಳ ಪಾತ್ರವನ್ನ ಮತ್ತೆ ವಿಷಯವನ್ನ ಆ ಕೃತಿಯ ಟೈಟಲ್ ಅನ್ನು ಕೂಡ ಏನ್ ಮಾಡಿದ್ರು ನಮ್ಮ ಲೇಖಕರು ಅದನ್ನ ರೂಪಾಂತರಗೊಳಿಸಿದ್ರು. ಈಗ ಉದಾಹರಣೆಗೆ ಕಿಂಗ್ ಲಿಯರ್ ನಾಟಕವನ್ನ ಪ್ರತಾಪರುದ್ರದೇವ ಅಂತ ಅದನ್ನ ರೂಪಾಂತರಿಸಿ, ಅದರ ಟೈಟಲ್ ಕೂಡ ಪ್ರತಾಪರುದ್ರದೇವ ಇಂಗ್ಲಿಷ್ನ ಕಿಂಗ್ ಲಿಯರ್ ನಾಟಕದ ಟೈಟಲ್ ಆಗಿ ನಮಗೆ ಕಾಣಿಸಿಕೊಂಡಿತು. ಆಮೇಲೆ ರೋಮಿಯೋ ಜೂಲಿಯೆಟ್ ಅದು ರಾಮವರ್ಮ ಮತ್ತು ಲೀಲಾವತಿ ಅನ್ನುವ ಹೆಸರಿನಲ್ಲಿ ಅದನ್ನು ನಮ್ಮ ಕನ್ನಡದ ನಾಟಕಕಾರರು ರೂಪಾಂತರಿಸಿದರು. ಹೀಗಾಗಿ ಒಂದು ಭಾಷೆಯಲ್ಲಿ ರಚನೆ, ಯಾಕಂದ್ರೆ ಅಲ್ಲಿನ ವಾತಾವರಣಕ್ಕೆ ಅವರ ಹೆಸರುಗಳು ಅವರದೆಲ್ಲ ಸರಿ, ಆದರೆ ಐರೋಪ್ಯ ಸಂಸ್ಕೃತಿಯಲ್ಲಿ ಬಳಕೆಯಲ್ಲಿರುವಂತ ಹೆಸರುಗಳನ್ನ ನಮ್ಮ ದೇಶೀಯ ಸಂಸ್ಕೃತಿಯ ಸಂದರ್ಭದಲ್ಲಿ ಬಳಸುವ ಪ್ರಯತ್ನಗಳು ಮಾಡುವಾಗ ಈ ಬಗೆಯ ರೂಪಾಂತರಗಳು ಅತ್ಯಗತ್ಯ ಅಂತೇಳಿ ಲೇಖಕರು ಮನವರಿಕೆ ಮಾಡಿಕೊಂಡು ಮಾಡುವಂತಹದ್ದು ಕೂಡ ಇದೆ. ಹೀಗಾಗಿ ಇದನ್ನು ಕೂಡ ನಾವು ಭಾಷಾಂತರದ ಪ್ರಕಾರಗಳಾಗಿ ಏನು ಬಳಸ್ತಾ ಇರೋದನ್ನ ನೋಡಬಹುದು. ಹಾಗಾದ್ರೆ ಈ ಭಾಷಾಂತರದ ಪ್ರಯೋಜನಗಳೇನು? ಮೊದಲದಾಗಿ ಯಶಸ್ವಿ ಸಂವಹನ, ಜೊತೆಗೆ ಜನಪ್ರಿಯತೆ, ಒಂದು ವಿಷಯವನ್ನ ಯಶಸ್ವಿಯಾಗಿ ಕಮ್ಯುನಿಕೇಟ್ ಮಾಡುವಂತಹದ್ದು, ಜನತೆಗೆ ತಲುಪಿಸುವಂತಹದ್ದು, ಆ ಮೂಲಕ ಜ್ಞಾನ ಕ್ಷೇತ್ರಗಳ ವಿಸ್ತರಣೆ, ಶಿಕ್ಷಣ, ಸಮಾಜ, ವಿಜ್ಞಾನ, ಹೀಗೆ ಬಹುಶಃ ಇವತ್ತಿನ ಜಾಗತಿಕ ವಿದ್ಯಮಾನಗಳ ಒಂದು ಅರಿವನ್ನ ನಾವು ದೇಶಿ ಭಾಷೆಯಲ್ಲಿ ಪಡೆದುಕೊಳ್ತಾ ಇದ್ದೀವಿ ಅಂದ್ರೆ ಅರ್ಥ ಭಾಷಾಂತರತನೆ. ಇವತ್ತು ನಮ್ಮಲ್ಲಿ ಬಹುತೇಕ ಮಾಧ್ಯಮಗಳು, ದೃಶ್ಯ ಮಾಧ್ಯಮಗಳಿರ್ಬೋದು, ಪ್ರಿಂಟಿಂಗ್ ಮಾಧ್ಯಮಗಳಿರಬಹುದು, ಸೋಷಿಯಲ್ ಮೀಡಿಯಾ ಇರಬಹುದು, ರೇಡಿಯೋ ಇರಬಹುದು, ಅವೆಲ್ಲವೂ ಕೂಡ ಜಗತ್ತಿನ ಬೇರೆ ಬೇರೆ ಕಡೆ ನಡೆಯುವಂತಹ ದಿನನಿತ್ಯದ ವಿದ್ಯಮಾನಗಳನ್ನ ನಮ್ಮ ದೇಶೀ ಭಾಷೆಗಳಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಪ್ರಯತ್ನಕ್ಕೆ ಕಟಿಬದ್ಧವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಈ ಕಾರಣಗಳಿಂದ ನಮಗೆ ಜಗತ್ತಿನಾದ್ಯಂತ ನಡೀತಕ್ಕಂತಹ ಘಟನಾವಳಿಗಳು, ಅದು ಯಾವುದೇ ಕ್ಷೇತ್ರ ಇರಲಿ, ರಾಜಕೀಯನೋ, ಸಾಮಾಜಿಕನೋ, ಶಿಕ್ಷಣನೋ, ಇನ್ನೊಂದು ಯಾವುದೋ ಸಂಶೋಧನೆನೋ, ಎಲ್ಲೋ ಒಂದು ಕಡೆ ಯುದ್ಧನೋ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಆಘಾತಕಾರಿ ಬೆಳವಣಿಗೆನೋ, ಒಂದು ಪ್ರಾಕೃತಿಕ ವಿಕೋಪನೋ, ಒಂದು ಸಂಭ್ರಮನೋ, ಒಂದು ಸಡಗರನೋ, ಇವೆಲ್ಲವೂ ಕೂಡ ನಮಗೆ ದಿನನಿತ್ಯವೂ ಕೂಡ ನಮ್ಮ ಜಗತ್ತನ್ನ ಹತ್ರ ತರ್ತಾ ಇದ್ದಾವೆ. ಅಂದ್ರೆ ಮುಖ್ಯ ಕಾರಣ ಭಾಷಾಂತರ. ಹಾಗಾಗಿ ಭಾಷಾಂತರ ಅನ್ನುವಂಥದ್ದು ಬಹುಶಃ ಇಲ್ಲದೆ ಹೋಗಿದ್ರೆ ಬಹುಶಃ ನಾವು ಇನ್ನೆಷ್ಟು ಕತ್ತಲಲ್ಲಿ ಇರ್ತಾ ಇದ್ದೀವೋ ಅನ್ನೋದು ಕೂಡ ನೆನೆಸ್ಕೊಂಡ್ರೆ ಆಶ್ಚರ್ಯ ಅನಿಸುತ್ತೆ ನಮಗೆ. ಇನ್ನ ಮಾರುಕಟ್ಟೆಯ ವಿಸ್ತರಣೆ, ಇವತ್ತು ನಾವೆಲ್ಲ ಈ ಜಾಗತೀಕರಣದ ಪ್ರಭಾವ ವಲಯದಲ್ಲಿ ಯಾವತ್ತೂ ಒಳಗಾಗ್ಬಿಟ್ಟಿದ್ದೇವೆ. ಹಾಗಾಗಿ ಇವತ್ತು ನಮ್ಮಲ್ಲಿನ ಒಂದು ಪ್ರಾಡಕ್ಟ್ ವರ್ಲ್ಡಿನ ಯಾವುದೋ ಒಂದು ಪ್ರಪಂಚದ ಯಾವುದೋ ಒಂದು ದೇಶಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ನಮ್ಮ ಪ್ರಾಡಕ್ಟು ಅವರ ಭಾಷೆಯಲ್ಲಿ ಪರಿಚಿತಗೊಳ್ಳಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಮೀಡಿಯಾಗಳಲ್ಲಿ ಕಾಣಿಸಿಕೊಳ್ಳುವಂತ ಅಡ್ವರ್ಟೈಸ್ಮೆಂಟ್ಸ್ಗಳ ಮುಖ್ಯ ಉದ್ದೇಶವೇ ಏನು, ಪ್ರಾಡಕ್ಟ್ಸ್ಗಳನ್ನ ಮಾರ್ಕೆಟಿಗೆ ಪ್ರಮೋಟ್ ಮಾಡುವಂತಹದ್ದು ಅಥವಾ ಕನ್ಸ್ಯೂಮರ್ಸ್ಗೆ ಅದನ್ನ ರೀಚ್ ಮಾಡುವಂತ ಒಂದು ಪ್ರಯತ್ನ. ಇನ್ನು ಪ್ರಸಾರ ಮತ್ತು ಪ್ರಚಾರಕ್ಕೆ ಭಾಷಾಂತರ ಅತ್ಯಗತ್ಯ. ಉದ್ಯಮಗಳ ಬೆಳವಣಿಗೆ, ವಿಸ್ತೀರ್ಣ, ಜೊತೆಗೆ ಭಾಷೆಗಳ ವಿಕಸನಕ್ಕೂ ಕೂಡ ಇದು ಸಾಧ್ಯವಾಗುತ್ತೆ. ಇವತ್ತು ಕನ್ನಡ 2000 ವರ್ಷಗಳ ಇತಿಹಾಸವನ್ನ ಒಳಗೊಂಡಿದೆ ಅನ್ನುವುದನ್ನ ಇವತ್ತು ಕರ್ನಾಟಕದವರು ಅಷ್ಟೇ ಅಲ್ಲ, ಜಗತ್ತಿನ ಬೇರೆ ಬೇರೆ ದೇಶದ ವಿಶ್ವವಿದ್ಯಾನಿಲಯಗಳಲ್ಲಿ ಅಧ್ಯಯನ ಮಾಡತಕ್ಕಂಥ ಲಿಂಗ್ವಿಸ್ಟಿಕ್ ಪ್ರೊಫೆಸರ್ಗಳು
ಅಲ್ಲಿ ಉದಾಹರಣೆ ಕೊಟ್ಟು ಮಾತನಾಡ್ತಾರೆ. ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿನ ಭಾಷಾ ಚರಿತ್ರೆ, ಇಲ್ಲಿನ ಏನೋ ಭಾಷೆಯ ರಚನೆಗಳು ಏನಿದ್ವೆ ಅವೆಲ್ಲವೂ ಕೂಡ ಅಲ್ಲಿನ ಭಾಷೆಗಳಲ್ಲಿ ಅವರಿಗೆ ಪರಿಚಿತ ಆಗ್ತಾ ಬಂದಿರತಕ್ಕಂಥದ್ದೇ ಕಾರಣ. ಸೊ ಹೀಗಾಗಿ ಭಾಷೆಗಳ ನಡುವಣ ಒಂದು ಕೀಳರಿಮೆಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಪ್ರಾದೇಶಿಕ ಭಾಷೆಗಳಿಗೆ ಆದ್ಯತೆಗಳು ಸಿಗುತ್ತವೆ. ಇನ್ನು ಪ್ರವಾಸೋದ್ಯಮ ಬೆಳವಣಿಗೆ ಆಗುತ್ತೆ, ಕಲೆಗಳ ಪ್ರೋತ್ಸಾಹ ಇತ್ಯಾದಿಗಳಲ್ಲಿ ಬಹುಶಃ ಹೀಗೆ ಹೇಳ್ತಾ ಹೋದ್ರೆ ಭಾಷಾಂತರದ ಪ್ರಯೋಜನಗಳು ನಮಗೆ ಸಂಖ್ಯಾತವಾಗಿ ಕಾಣ್ತಾ ಹೋಗ್ತವೆ. ಇನ್ನು ಇಲ್ಲಿ ನಾವು ಇನ್ನೊಂದಿಷ್ಟು ಕೆಲವೊಂದು ಅಂಶಗಳನ್ನು ನಾನಿಲ್ಲಿ ನಿಮ್ಮ ಜೊತೆ ಕೊನೆಯದಾಗಿ ಪ್ರಸ್ತಾಪಿಸಬೇಕು ಅನಿಸುತ್ತೆ. ಭಾಷಾಂತರ ಮಾಡಬೇಕಾದ್ರೆ ಕೆಲವು ಎಚ್ಚರಗಳನ್ನು ನಾವು ಇಟ್ಕೊಳ್ಬೇಕು. ಒಂದು, ನಾಮಪದಗಳನ್ನು ಭಾಷಾಂತರ ಮಾಡಬಾರದು. ಅದು ಬಹಳ ರೂಪಾಂತರ ಮಾಡಬಹುದು, ಈಗಾಗಲೇ ಹೇಳಿದೆ ನಾನು, ಆದರೆ ಭಾಷಾಂತರ ಮಾಡಬಹುದು. ಆಮೇಲೆ ನಾವು ಯಾವ ಭಾಷೆಗಳಿಗೆ ಯಾವ ಭಾಷೆಯಿಂದ ಭಾಷಾಂತರ ಮಾಡ್ತಾ ಇದ್ದೇವೆ ಅಲ್ಲಿನ ವ್ಯಾಕರಣ ಬರವಣಿಗೆ ಕ್ರಮ ಬಹಳ ಮುಖ್ಯ. ಈಗ ಕನ್ನಡ ಸಾಮಾನ್ಯವಾಗಿ ಹ್ರಸ್ವ ಭಾಷೆ, ಜೊತೆಗೆ ಸಾಮಾನ್ಯವಾಗಿ ಪ್ರತಿ ವಾಕ್ಯಗಳು ಕೂಡ ಕ್ರಿಯಾಪದದಿಂದ ಕೊನೆಗೊಳ್ಳುತ್ತವೆ. ಹೀಗಾಗಿ ನಾವು ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಜೊತೆಗೆ ತೂಕ, ಮಾಹಿತಿಗಳು, ಕೆಲವೊಂದು ಏನು ಈಗ ನಮ್ಮಲ್ಲಿ ನಾವು ಈ ಕೆಲವು ಮಾಪನಕ್ಕೆ ಬಳಸ್ತಕ್ಕಂಥ ಹೆಸರುಗಳೇ ಬೇರೆ ಇರ್ತವೆ. ನಾಮಪದಗಳ ಜೊತೆಗೆ ಅದನ್ನು ನಮ್ಮ ಗಮನದಲ್ಲಿ ಇರಬೇಕು. ನಾಮಪದಗಳು ಇರ್ಬೋದು, ಸೊ ಈ ರೀತಿ ಕ್ರಿಯಾಪದಗಳ ಸ್ವರೂಪ ಇರಬಹುದು, ಇವೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಭಾಷಾಂತರಕಾರ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಆಯಾ ಭಾಷೆಗಳ ಒಂದು ವಾಕ್ಯ ರಚನಾ ಕ್ರಮ ಬಹಳ ಇಂಪಾರ್ಟೆಂಟು. ಜೊತೆಗೆ ನುಡಿ ಈಡಿಯಮ್ಸ್ ಅಂಡ್ ಫ್ರಾಸಸ್, ಏನೋ ಫ್ರೇಸಸ್ ಅಂತ ಕರಿತೀವಲ್ಲ, ಆ ಫ್ರೇಸಸ್ ಅನ್ನ ಅನುವಾದ ಮಾಡಬೇಕಾದ್ರೆ ಹುಷಾರಾಗಿರಬೇಕು. ಈಗ ಉದಾಹರಣೆಗೆ ಬಸವಣ್ಣನವರ ವಚನಗಳನ್ನ ಏನು ಸ್ಪೀಕಿಂಗ್ ಆಫ್ ಶಿವ ಅಂತಂದೇಳಿ ಟ್ರಾನ್ಸ್ಲೇಷನ್ ಮಾಡಿದಂಥ ನಮ್ಮ ಪ್ರೊಫೆಸರ್ ರಾಮಾನುಜನ್ ಸರ್ ಅವರು ಕೂಡಲ ಸಂಗಮ ದೇವ ಅಂತ ಹೇಳುವುದನ್ನ ವೇರ್ ದ 2 minutes ರಿವರ್ ಅಂತಂದೇಳಿ ಮೊದಲು ಟ್ರಾನ್ಸ್ಲೇಷನ್ ಮಾಡಿದ್ರಂತೆ. ಆಮೇಲೆ ಅದು ಒಪ್ಪಲ್ಲ, ಅದು ಸರಿ ಅನ್ಸಲ್ಲ ಅಂತೇಳಿ ಅದನ್ನು ಕೈಬಿಟ್ಟು ಕೂಡಲ ಸಂಗಮ ದೇವ ಅಂತಲೇ ಕರಿಬೇಕು ಅಂತ. ಸೊ ಹೀಗಾಗಿ ಪೆನ್ ನೇಮ್ ಅಂತ ಕರಿತೀವಿ, ಅಂಕಿತ ನಾಮಗಳನ್ನು ಕೂಡ, ಅಂಕಿತ ನಾಮ ಇರಬಹುದು, ಸ್ಥಳನಾಮ ಇರಬಹುದು, ಇತ್ಯಾದಿಗಳನ್ನ ನಾವು ಟ್ರಾನ್ಸ್ಲೇಷನ್ ಮಾಡುವ ಪ್ರಯತ್ನಕ್ಕೆ ಅಲ್ಲಿ ಹೋಗಬಾರದು ಅಂತಕ್ಕಂಥದ್ದು. ಇನ್ನು ಇದರ ಜೊತೆಗೆ ಇನ್ನೂ ಕೂಡ ಬೇರೆ ಬೇರೆಯಾಗಿರ್ತಕ್ಕಂಥ ಅದರದೇ ಆದಂಥ ಕೆಲವು ದೇಸಿ ಭಾಷೆಗಳ ಟ್ರಾನ್ಸ್ಲೇಷನ್ ನಲ್ಲಿ ಅದಕ್ಕೆ ಬೇರೆ ಅರ್ಥ ಇರುತ್ತೆ. ಆಮೇಲೆ ಒಂದು ಪದಕ್ಕೆ ಒಂದು ಅರ್ಥ ಇರಲ್ಲ, ಅದನ್ನು ಬಳಸುವ ಸಂದರ್ಭಕ್ಕೆ ತಕ್ಕಂತೆ ಅರ್ಥದ ಚೆಹರೆಗಳು ಬದಲಾಗ್ತಾ ಇರ್ತವೆ. ಇವುಗಳ ಬಗ್ಗೆ ಭಾಷಾಂತರಕಾರರಿಗೆ ವಿಶೇಷವಾದ ಪ್ರಜ್ಞೆ ಇರಬೇಕು. ಬರೇ ಪದಶಃ ಪದಗಳನ್ನು ಜೋಡಿಸುವಂಥ ಕೌಶಲ್ಯ ಇದ್ದರೆ ಸಾಲದು, ಜೊತೆಗೆ ಭಾವಗಳ ಪ್ರಜ್ಞೆ ಕೂಡ ಅಷ್ಟೇ ಮುಖ್ಯ. ಯಾಕಂದ್ರೆ ಅದು ಪದದರ್ಥ ಬೇರೆಯಾಗಿರ್ತದೆ, ಅಲ್ಲಿನ ಸನ್ನಿವೇಶ ಇನ್ನೊಂದೇನನ್ನೋ ಹೇಳ್ತಾ ಇರ್ತದೆ. ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ಪದಶಃ ಅನುವಾದಕ್ಕಿಂತ ಭಾವ ಅಲ್ಲಿ ಮುಖ್ಯ ಅನಿಸುತ್ತೆ. ಆ ಭಾವದ ಬಗ್ಗೆಯೂ ಕೂಡ ಇಲ್ಲಿ ಯಾರಿಗೆ ಭಾಷಾಂತರಕಾರನಿಗೆ ತಿಳುವಳಿಕೆ ಇರಬೇಕಾಗುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ತಮಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮ ಜ್ಞಾನಮಿತ್ರ ಯೂಟ್ಯೂಬ್ ಚಾನಲ್ ಅನ್ನು ಪ್ರೋತ್ಸಾಹಿಸಬೇಕು ಅಂತ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ.